ಹಾಯ್ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತೇನೆ. ಸ್ವಂತ ಉದ್ಯೋಗ ಮಾಡುವವರಿಗೆ ಯಾವುದೇ ಗ್ಯಾರಂಟಿ ಇಲ್ಲದೆ 10 ಲಕ್ಷದವರೆಗೆ ನಾವು ಮುದ್ರಾ ಲೋನನ್ನು ತೆಗೆದುಕೊಳ್ಳೋದು ಹೇಗೆ ಅನ್ನೋದ್ರ ಕುರಿತು ನಾನು ಸಂಪೂರ್ಣವಾಗಿ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹಂಚ್ಕೊಳ್ತೇನೆ. ಈ ವಿಡಿಯೋವನ್ನು ಸ್ಕಿಪ್ ಮಾಡಲಾರ್ದೇ ಕಂಪ್ಲೀಟಾಗಿ ನೋಡಿ. ಓಕೆ ಫ್ರೆಂಡ್ಸ್, ಇದು ಯಾವುದೇ ಸುಳ್ಳು ಮಾಹಿತಿ ಅಲ್ಲ. ಮುದ್ರಾ ಲೋನನ್ನು ಪಡ್ಕೊಳ್ಳೋದು ತುಂಬ ಸುಲಭ. ಆದರೆ ಯಾವುದೇ ಫೇಕ್ ಡಾಕ್ಯುಮೆಂಟ್ಸನ್ನು ಇದು ಮಾಡಿಕೊಂಡು ನೀವು ಆನ್ಲೈನ್ನಲ್ಲಿ ಅಪ್ಲೋಡ್ ಮಾಡಿ ನೀವು ಅಪ್ಲೈ ಮಾಡಿದರೆ ನಿಮಗೆ ಯಾವುದೇ ಲೋನನ್ನು ಸಿಗುವುದಿಲ್ಲ. ಅದಕ್ಕಿಂತ ಮುಂಚಿತವಾಗಿ ನಾನು ಇದು ಹೇಳ್ತಕ್ಕಂಥದ್ದು ಸಂಪೂರ್ಣ ನಿಜವಾಗಿರ್ತಕ್ಕಂಥ ಮಾಹಿತಿ. ಇದು ಮುದ್ರಾ ಲೋನ್ ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಮುದ್ರಾ ಸ್ವಂತ ಉದ್ಯೋಗ ಮಾಡುವವರಿಗೆ ಯಾವುದೇ ಗ್ಯಾರಂಟಿ ಇಲ್ಲದೆ 10 ಲಕ್ಷದವರೆಗೆ ನಿಮಗೆ ಸಾಲವನ್ನು ಕೊಡ್ತಾರೆ. ಈ ಮುದ್ರಾ ಸಾಲ ಯೋಜನೆ 2025 ಸಣ್ಣ ವ್ಯಾಪಾರಿಗಳಿಗೆ ದೊಡ್ಡ ಸಹಾಯ ಅಂತಲೇ ನಾವು ಹೇಳಬಹುದು. ಭಾರತ ಸರ್ಕಾರವು ಸಣ್ಣ ವ್ಯಾಪಾರಿಗಳನ್ನು ಆರ್ಥಿಕವಾಗಿ ಬಲಪಡಿಸಲು ಹಲವು ಕಲ್ಯಾಣಕಾರಿ ಯೋಜನೆಗಳನ್ನು ಆರಂಭಿಸಿದೆ. ಅದರಲ್ಲಿ ಅತ್ಯಂತ ಜನಪ್ರಿಯವಾದ ಒಂದು ಪ್ರಧಾನಮಂತ್ರಿ ಮುದ್ರಾ ಸಾಲ ಯೋಜನೆ. ಈ ಯೋಜನೆಯಡಿ ದೇಶಾದ್ಯಂತ ಲಕ್ಷಾಂತರ ಸಣ್ಣ ವ್ಯಾಪಾರಿಗಳು ಮತ್ತು ಉದ್ಯಮಿಗಳು ತಮ್ಮ ಕನಸಿನ ವ್ಯವಹಾರವನ್ನು ಆರಂಭಿಸಿ ಬೆಳೆಯಲು ಸರ್ಕಾರದಿಂದ ಬ್ಯಾಂಕ್ಗಳ ಮೂಲಕ ಬಡ್ಡಿದರ ರಿಯಾಯಿತಿಯಲ್ಲಿ ಸಾಲ ಪಡೆಯುತ್ತಿದ್ದಾರೆ. ಓಕೆ, ಈ ಮುದ್ರಾ ಯೋಜನೆಯ ಉದ್ದೇಶವೇನೆಂದರೆ, ಈ ಯೋಜನೆ ಮುಖ್ಯ ಗುರಿಯೇ ಸಣ್ಣ ವ್ಯಾಪಾರಿಗಳು, ಸ್ವಯಂ ಉದ್ಯೋಗಿಗಳು ಮತ್ತು ಗ್ರಾಮೀಣ ಪ್ರದೇಶದ ಕೈಗಾರಿಕೋದ್ಯಮಿಗಳಿಗೆ ಹಣಕಾಸಿನ ಸಹಾಯ ಒದಗಿಸುವುದು. ಬಹುತೇಕ ಸಣ್ಣ ಉದ್ಯಮಿಗಳು ಗ್ಯಾರಂಟಿ ಅಥವಾ ದೊಡ್ಡ ಬಂಡವಾಳವಿಲ್ಲದೆ ಪ್ರಾರಂಭ ಮಾಡಬಹುದು. ಇಂಥವರಿಗೆ ಬ್ಯಾಂಕ್ ಸಾಲ ಸಿಗುವುದು ಕಷ್ಟ. ಈ ಅಡಚಣೆಯನ್ನು ನಿವಾರಿಸಲು ಮುದ್ರಾ ಯೋಜನೆಯನ್ನು ಭಾರತ ಸರ್ಕಾರವು ಪ್ರಾರಂಭಿಸಿದೆ. ಸಣ್ಣ ವ್ಯಾಪಾರಿಗಳಿಗೆ ಗ್ಯಾರಂಟಿ ರಹಿತವಾಗಿ, ಅಂದರೆ ಸಾಕ್ಷಿ ಇಲ್ಲದೆ ಸಾಲವನ್ನು ಕೊಡ್ತಕ್ಕಂಥದ್ದು. ಮಹಿಳೆಯರು, ಯುವಕರು ಮತ್ತು ಗ್ರಾಮೀಣ ಉದ್ಯಮಿಗಳಿಗೆ ವಿಶೇಷ ಆದ್ಯತೆಯನ್ನು ನೀಡುವುದು. ವ್ಯಾಪಾರ ಅಭಿವೃದ್ಧಿಗೆ ದೀರ್ಘಾವಧಿ ಪಾವತಿ ಅವಧಿ 3 ವರ್ಷದಿಂದ 5 ವರ್ಷದವರೆಗೆ ನಿಮಗೆ ಅವಕಾಶವನ್ನು ಇರ್ತದೆ. ಅಂದರೆ ನೀವು ಸಾಲವನ್ನು ಮರುಪಾವತಿ ಮಾಡಲಿಕ್ಕೆ. ಓಕೆ, ನೆಕ್ಸ್ಟ್ ಬಂದು ಮುದ್ರಾ ಸಾಲದ ಪ್ರಮುಖ ವೈಶಿಷ್ಟ್ಯಗಳು ಏನಪ್ಪ ಅಂದರೆ, ಇಲ್ಲಿ ಯೋಜನೆಯು ಸಂಪೂರ್ಣವಾಗಿ ಪ್ರಧಾನಮಂತ್ರಿ ಮುದ್ರಾ ಸಾಲ ಯೋಜನೆ ಅಂತ ಕರಿತೀವಿ. ಇದನ್ನು PMMY ಅಂತೇಳಿ PMMY ಅಂತ ನೀವು ವೆಬ್ಸೈಟಲ್ಲಿ ಸರ್ಚ್ ಮಾಡೋದು ಸಿಗುತ್ತೆ. www.mudra.org.in ಅಂತ ಹೊಡೆದ್ರೂ ಸಿಗ್ತದೆ. ಇಲ್ಲಿ ನಿಮಗೆ ಎಷ್ಟು ಲಕ್ಷದವರೆಗೆ 10 ಲಕ್ಷದವರೆಗೂ ಸಾಲ ಸಿಗ್ತದೆ. ಬಡ್ಡಿದರ ಬ್ಯಾಂಕ್ಗಳ ಪ್ರಕಾರ ಆಯಾ ಬ್ಯಾಂಕ್ಗಳ ಆಧಾರದ ಮೇಲೆ ಸರಾಸರಿ 8ರಿಂದ 12% ಬಡ್ಡಿ ದರ ಇರ್ತದೆ. ಅಂದರೆ ಆ ಬ್ಯಾಂಕುಗಳು 8ರಿಂದ 12% ಬಡ್ಡಿಯನ್ನು ಹಾಕಿ ಕೊಡ್ತಾರೆ. ಅಂದರೆ ಆ ಬ್ಯಾಂಕ್ಗಳ ಮೇಲೆ ಡಿಪೆಂಡು. ಇದು ಪಾವತಿ ನೀವು ಅದರ ರಿಟರ್ನ್ ಮತ್ತು ಕಟ್ಟಬೇಕಾಗಿರೋದು 3 ವರ್ಷದಿಂದ 5 ವರ್ಷಗಳವರೆಗೆ ನಿಮಗೆ ಅವಕಾಶ ಇರ್ತದೆ. ಯಾವುದೇ ಸಾಕ್ಷಿಗಳು ಇರುವುದಿಲ್ಲ. ಸಾಲ ನೀಡುವ ಸಂಸ್ಥೆಗಳು ಬಂದು ಯಾವ ಕೊಡ್ತವೆ ಅಂದರೆ ವಾಣಿಜ್ಯ ಬ್ಯಾಂಕುಗಳು, NBFC ಬ್ಯಾಂಕುಗಳು. ವಾಣಿಜ್ಯ ಬ್ಯಾಂಕುಗಳು ನಿಮಗೆಲ್ಲ ಗೊತ್ತಿದ್ದಂಗೆ SBI ಆಗಲಿ, ಮತ್ತು ಕೆನರಾ ಬ್ಯಾಂಕ್ ಆಗಲಿ, ಮತ್ತು ಯೂನಿಯನ್ ಬ್ಯಾಂಕ್ ಆಗಲಿ, ಇವೆಲ್ಲ ವಾಣಿಜ್ಯ ಬ್ಯಾಂಕುಗಳು ಇವೆಲ್ಲ ಕೊಡ್ತವೆ. ಮತ್ತು NBFC ಬ್ಯಾಂಕು, MFI ಮತ್ತು ಸಹಕಾರಿ ಬ್ಯಾಂಕುಗಳು ಸಹಿತ ಈ ಒಂದು ಮುದ್ರಾ ಲೋನನ್ನು ಕೊಡ್ತವೆ. ಮುದ್ರಾ ಸಾಲದ 3 ಹಂತಗಳಲ್ಲಿ ನೀವು ಇದನ್ನು ತಿಳ್ಕೊಬೇಕು. ಮುದ್ರಾ ಯೋಜನೆ 3 ವಿಭಿನ್ನ ಹಂತಗಳು ವ್ಯಾಪಾರಿಯು ಅಗತ್ಯ ಮತ್ತು ವ್ಯವಹಾರದ ಗಾತ್ರದ ಆಧಾರದ ಮೇಲೆ ಸಾಲವನ್ನು ಕೊಡ್ತಾರೆ. ನಿಮಗೆ ಒಂದು 10 ಲಕ್ಷ ಕೊಡಬೇಕಂತೇಳಿ ಡೈರೆಕ್ಟಾಗಿ ನಿಮಗೆ 10 ಲಕ್ಷನೂ ಕೊಡೋದಿಲ್ಲ. ಅದು ನಿಮ್ಮ ಇದ್ರ ತಕ್ಕಂಗೆ ಫಸ್ಟ್ನೇ ನೀವು ಪ್ರಾರಂಭ ಹಂತದಲ್ಲಿ ಹೊಸದಾಗಿ ನೀವು ವ್ಯವಹಾರವನ್ನು ಪ್ರಾರಂಭ ಮಾಡಿದರೆ 50,000ವರೆಗೆ ನಿಮಗೆ ಸಾಲ ಕೊಡ್ತಾರೆ. ಮುಖ್ಯವಾಗಿ ಇದು ಹೊಸ ಉದ್ಯಮಿಗಳಿಗೆ, ಏನಾದರೂ ಒಂದು ಹೊಸ ಅಂಗಡಿಯನ್ನು ಪ್ರಾರಂಭ ಮಾಡಲಿಕ್ಕೆ ಹೊಸಬರಿಗೆ 50,000ವರೆಗೂ ಕೊಡ್ತಾರೆ ಪ್ರಾರಂಭ ಹಂತದಲ್ಲಿ. ಮತ್ತು ಈಗಾಗಲೇ ನೀವು ಅಂಗಡಿಯನ್ನೇ ಇಟ್ಕೊಂಡು ಬೆಳೆದಿದ್ರಿ ಅಂತೇಳಿದರೆ, ಒಂದು ಹಂತದಲ್ಲಿ ಬೆಳೆದಿದ್ರಿ ಅಂದರೆ ಅದನ್ನು ಇನ್ನೂ ದೊಡ್ಡದಾಗಿ ಮಾಡ್ಕೋಬೇಕಂತೇಳಿದರೆ 2ನೇ ಹಂತದಲ್ಲಿ
50,000ರಿಂದ 5 ಲಕ್ಷದವರೆಗೂ ಸಾಲವನ್ನು ಕೊಡ್ತಾರೆ. ಇದರ ಉದ್ದೇಶ ಏನಪ್ಪ ಅಂದರೆ ವ್ಯಾಪಾರವನ್ನು ವೃದ್ಧಿಸಲು ಅಥವಾ ಹೊಸ ಉಪಕರಣಗಳನ್ನು ಇರ್ತಕ್ಕಂಥ ಅಂಗಡಿನೇ ಇನ್ನು ಹೊಸ ಹೊಸ ಉಪಕರಣಗಳನ್ನು ಖರೀದಿಸಲು ಇದು ಉಪಯುಕ್ತ. 2ನೇ ಹಂತ. 3ನೇ ಹಂತದಲ್ಲಿ ಬಂದು ಈಗ ಅಲ್ಲೇ ದೊಡ್ಡದು ನೀವು ಆಲ್ರೆಡಿ ಅಂಗಡಿ ಇದೆ, ದೊಡ್ಡ ದೊಡ್ಡ ವ್ಯಾಪಾರ ಮಾಡ್ತಿದ್ರಿ, ಇನ್ನೂ ದೊಡ್ಡದಾಗಿ ವ್ಯಾಪಾರ ವಿಸ್ತರಣೆ ಮಾಡ್ಕೋಬೇಕು, ಕೈಗಾರಿಕೋದ್ಯಮ ಪ್ರದೇಶವಾಗಿ ಮಾಡ್ಕೋಬೇಕಂದ್ರೆ 5 ಲಕ್ಷದಿಂದ 10 ಲಕ್ಷದವರೆಗೂ ಇಲ್ಲಿ ಸಾಲ ಕೊಡ್ತಾರೆ. ಓಕೆ, 5 ಲಕ್ಷದಿಂದ 10 ಲಕ್ಷದವರೆಗೂ 3 ಹಂತದಲ್ಲಿ ನಿಮಗೆ ಸಾಲ ಕೊಡ್ತಾರೆ. ಯಾರು ಈ ಸಾಲಗಳನ್ನು ಪಡಲಿಕ್ಕೆ ಅರ್ಹರು, ಎಲಿಜಿಬಲ್ ಅಂತಂದರೆ ಇಲ್ಲಿ ಪ್ರಧಾನಮಂತ್ರಿ ಮುದ್ರಾ ಸಾಲ ಯೋಜನೆ ಯಾವುದೇ ವಯಸ್ಸು, ಜಾತಿ ಅಥವಾ ಲಿಂಗ ನಿರ್ಬಂಧ ಇಲ್ಲ. ವಯಸ್ಸು, ಜಾತಿ ಅಥವಾ ಲಿಂಗ ಯಾವುದೇ ನಿರ್ಬಂಧ ಇಲ್ಲ. ಆದರೆ ಕೆಲವು ಮೂಲಭೂತ ಅರ್ಹತೆಗಳು ಇವೆ. ಭಾರತೀಯರಾಗಿರಬೇಕು ಮೊದಲು, ಇದೆಲ್ಲರೂ ಕಾಮನ್. 18 ವರ್ಷದಿಂದ 65 ವಯಸ್ಸಿನ ಒಳಗಡೆ ಇರುವವರು ಆಗಿರಬೇಕು. ಸಣ್ಣ ವ್ಯವಹಾರ, ಹಸ್ತಶಿಲ್ಪ ಅಂದರೆ ಏನಾದರೂ ಕೈಯಿಂದ ಮಾಡ್ತಕ್ಕಂಥ ಏನಾದರೂ ವಸ್ತುಗಳನ್ನು ತಯಾರು ಮಾಡ್ತಕ್ಕಂಥದ್ದು ಅಂಥ ವ್ಯವಹಾರ ಆಗಲಿ, ಸರ್ವಿಸ್ ಕೊಡ್ತಕ್ಕಂಥ ವಲಯ ಆಗಲಿ, ಅಥವಾ ಕೈಗಾರಿಕೆಯಲ್ಲಿ ಗುಡಿ ಕೈಗಾರಿಕೆ ಅಂಥವುಗಳನ್ನು ಮಾಡಲಿಕ್ಕೆ ನಿಮಗೆ ಸಾಲ ಕೊಡ್ತಾರೆ. ಸಾಲ ಪಡೆದ ಹಣವನ್ನು ಕೇವಲ ವ್ಯವಹಾರ ಮತ್ತು ಉದ್ದೇಶಗಳಿಗಷ್ಟೇ ನೀವು ಉಪಯೋಗಿಸಬೇಕು. ನೀವು ಮದುವೆ, ಮುಂಜಿ, ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ನೀವು ಬಳಸಂಗಿಲ್ಲ. ಓಕೆ, ಅಗತ್ಯ ದಾಖಲೆಗಳು ನೀವು ಕೊಡಲೇಬೇಕು. ಇಲ್ಲಿ ಬ್ಯಾಂಕ್ಗಳಿಗೆ ಆಧಾರ್ ಕಾರ್ಡು, ಪಾನ್ ಕಾರ್ಡು, ವೋಟರ್ ID ಕಾರ್ಡು ಮತ್ತು ಡ್ರೈವಿಂಗ್ ಲೈಸೆನ್ಸು ಇವೆಲ್ಲ ಯಾವುದಾದ್ರೂ ಒಂದು ಬೇಕಾಗ್ತದೆ. ವ್ಯಾಪಾರ ಯೋಜನೆ, ಬಿಸ್ನೆಸ್ ಪ್ಲ್ಯಾನ್. ನೀವು ಏನು ಬಿಸ್ನೆಸ್ ಮಾಡ್ತೀರ ಅಂತೇಳಿ ನೀವೊಂದು ಪ್ರಾಜೆಕ್ಟ್, ನೀವು ಇದನ್ನು DPR ತಯಾರು ಮಾಡಬೇಕು. ಪ್ರಾಜೆಕ್ಟನ್ನು ಒಂದು ತಯಾರು ಮಾಡಿ ಯಾವ ಥರ ಏನು ವ್ಯಾಪಾರ ಮಾಡ್ತೀರಿ, ಅದರಲ್ಲಿ ಎಷ್ಟು ಲಾಭ ಬರ್ತದೆ, ಎಷ್ಟು ಲಾಸ್ ಆದರೆ ಎಷ್ಟು ತಿಂಗಳಿಗೊಮ್ಮೆ ನಾವು ಇದನ್ನು ಕಟ್ತೀರಿ ಮತ್ತು ಎಷ್ಟು ಉಳಿತಾಯ ಆಗ್ತದೆ ಅಂತ ಎಲ್ಲ ಪ್ರಾಜೆಕ್ಟ್ನಲ್ಲಿ ಅದೆಲ್ಲ ಡೀಟೇಲ್ ಮೆನ್ಷನ್ ಮಾಡಿರಬೇಕು. ಅದು ಸಬ್ಮಿಟ್ ಮಾಡಬೇಕು. ವ್ಯಾಪಾರ ಸ್ಥಳದ ವಿಳಾಸ, ಪುರಾವೆ ಅಥವಾ ಬಾಡಿಗೆ ಒಪ್ಪಂದ. ನೀವೇನಾದರೂ ಬಾಡಿಗೆ ಇದ್ದರೆ ಬಾಡಿಗೆ, ಒಪ್ಪಂದ ಅದಕ್ಕೆ ಸಂಬಂಧಪಟ್ಟಂಗೆ ಡಾಕ್ಯುಮೆಂಟ್ಸ್ ಬೇಕಾಗ್ತದೆ. 6 ತಿಂಗಳ ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕು ನಿಮ್ಮದು, ಹೇಗೆ ನೀವು ವ್ಯವಹಾರ ಮಾಡಿದಿರಿ ಹೇಗಿಲ್ಲ ಅನ್ನೋದು. ಮತ್ತಿನ್ನೊಂದು ಆದಾಯ ಪ್ರಮಾಣ ಪತ್ರ ಬೇಕಾಗ್ತದೆ. ಜಾತಿ ಪ್ರಮಾಣ ಪತ್ರ ಅಗತ್ಯವಿಲ್ಲ. ಓಕೆ, ಅಲ್ಲಿ ಯಾವುದು ಕೇಳೋದಿಲ್ಲ. ಓಕೆ, ಮತ್ತಿನ್ನೊಂದು ಫೋಟೋ ಮತ್ತು ಸಂಪರ್ಕಿಸುವ ಅಡ್ರೆಸ್ ಇರ್ತಕ್ಕಂಥ ಒಂದು ಮಾಹಿತಿ ಬೇಕಾಗ್ತದೆ. ಅರ್ಜಿ ಸಲ್ಲಿಸುವ ಒಂದು ವಿಧಾನಗಳನ್ನು ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ತೇನೆ. ಇದು ಆಫ್ಲೈನ್ ಮತ್ತು ಆನ್ಲೈನಲ್ಲೂ ಹಾಕ್ಬೋದು. ಆಫ್ಲೈನ್ ಹೇಳ್ತೇನೆ. ಆಫ್ಲೈನ್ ಅಂದ್ರೇನು, ಡೈರೆಕ್ಟಾಗಿ ಕಚೇರಿಗೆ ಹೋಗಿ, ಆಫೀಸ್ಗೆ ಹೋಗಿ ನೀವು ಅರ್ಜಿಯನ್ನು ಹೇಗೆ ಸಲ್ಲಿಸ್ಬೋದು. ಹತ್ತಿರದ ಯಾವುದೇ ಬ್ಯಾಂಕ್ ಶಾಖೆ ಅಥವಾ ಸಹಕಾರಿ ಬ್ಯಾಂಕಿಗೆ ಭೇಟಿ ನೀಡಿ ಪ್ರಧಾನಮಂತ್ರಿ ಮುದ್ರಾ ಲೋನ್ಗೆ ನನ್ನ ಅರ್ಜಿಯನ್ನು ನಮೂನೆಯನ್ನು ಕೊಡ್ರಿ ಅಂತೇಳಿ ಕೇಳಿದರೆ ಅವರು ಅರ್ಜಿ ನಮೂನೆ ಕೊಡ್ತಾರೆ. ಅಲ್ಲಿ ನೀವು ಅರ್ಜಿಯನ್ನು ಫಿಲ್ ಮಾಡಿ ಕೊಡಬೇಕು. ಅಗತ್ಯ ದಾಖಲೆಗಳೊಂದಿಗೆ ಬ್ಯಾಂಕಿಗೆ ಸಲ್ಲಿಸಬೇಕು. ಆ ಬ್ಯಾಂಕಿನವರು ಅರ್ಜಿಯನ್ನು ಪರಿಶೀಲನೆ ಮಾಡಿದ ನಂತರ ಅವರು ಸಾಲವನ್ನು ಮಂಜೂರು ಮಾಡಿ ಕೊಡ್ತಾರೆ. ಇದು ಡೈರೆಕ್ಟಾಗಿ ಬ್ಯಾಂಕಿಗೆ ಕೊಡ್ತಾರೆ. ಆನ್ಲೈನಲ್ಲಿ ನೀವು ಅರ್ಜಿಯನ್ನು ಹಾಕ್ಬೋದು. ಅದು ಹೇಗೆ ಅಂತಂದರೆ, ನಾನು ವೆಬ್ಸೈಟ್ ಲಿಂಕನ್ನು ಹಾಕಿರ್ತೇನೆ. ಆ ವೆಬ್ಸೈಟ್ ಲಿಂಕ್ನಲ್ಲಿ ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೇನೆ. ಓಕೆ, ಅಲ್ಲಿ ನಾನು ಕೊಟ್ಟಿರ್ತಕ್ಕಂಥ ವೆಬ್ಸೈಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಅಪ್ಲೈ ಫಾರ್ ಮುದ್ರಾ ಲೋನನ್ನು ನೀವು ಕ್ಲಿಕ್ ಮಾಡಬೇಕು. ಅಪ್ಲೈ ಫಾರ್ ಮುದ್ರಾ ಲೋನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಅಗತ್ಯ ಮಾಹಿತಿಯನ್ನು ನೀವು ಅಲ್ಲಿ ತುಂಬಬೇಕಾಗ್ತದೆ. ನಿಮ್ಮ ಹೆಸರು, ನಿಮ್ಮ ಫಾದರ್ ಹೆಸರು, ನಿಮ್ಮ ಊರು, ಅಡ್ರೆಸ್ ಎಲ್ಲ. ಓಕೆ, ಆದಮೇಲೆ ನಿಮ್ಮ ಮೊಬೈಲ್ ನಂಬರ್ಗೆ OTP ಬರ್ತದೆ ಮತ್ತು ಪಾಸ್ವರ್ಡ್ ಸಹಿತ ಬರ್ತದೆ. ಮೊಬೈಲ್ಗೆ OTP ಮತ್ತು ಪಾಸ್ವರ್ಡ್ ಬರ್ತದೆ. ಅದನ್ನು ನೀವು ಹಾಗೆ ಇಟ್ಕೊಳ್ಬೇಕು. ಆ ಪಾಸ್ವರ್ಡ್ ಬಂದ ನಂತರ ಅಗತ್ಯ ದಾಖಲೆಗಳನ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು. ನೀವೆಲ್ಲ ಡಾಕ್ಯುಮೆಂಟ್ಸ್ ಏನೇನು ಕೊಡಬೇಕಂತಿದ್ರಲ್ಲ, ಆ ಡಾಕ್ಯುಮೆಂಟ್ಸನ್ನು ಅದು ಏನೇನು ಕೇಳುತ್ತೆ ಆ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿ ಲಾಸ್ಟ್ ಕೊನೆಯದಾಗಿ ಸಬ್ಮಿಟ್ ಅಂತ ಇರುತ್ತೆ. ಸಬ್ಮಿಟ್ ಆ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಅರ್ಜಿಯನ್ನು ತೆಗೆದುಕೊಳ್ತದೆ. ಓಕೆ, ಇದು ಮುದ್ರಾ ಲೋನಿನ ಬಗ್ಗೆ ನಾನು ಹೇಳಿದ್ದೀನಿ. ಮುದ್ರಾ ಸಾಲದ ಬಡ್ಡಿ ದರ ಮತ್ತು ಪಾವತಿ ಅವಧಿ ನಿಮಗೆ ಮುದ್ರಾ ಯೋಜನೆ ಬಡ್ಡಿ ದರ ಸ್ಥಿರವಾಗಿರೋದಿಲ್ಲ. ಓಕೆ, ಪ್ರತಿ ಬ್ಯಾಂಕ್ ತನ್ನದೇ ಆಗಿರ್ತಕ್ಕಂಥ ನೀತಿ ನಿಯಮಾನುಸಾರ ಬಡ್ಡಿಯನ್ನು ಹಾಕಿರ್ತದೆ. ಓಕೆ ಫ್ರೆಂಡ್ಸ್, ಕನಿಷ್ಠ ಬಡ್ಡಿ ಅದನ್ನು ಸತ ನಿಮಗೆ ಹೇಳಿದ್ದೀನಿ 8ರಿಂದ 12% ಬಡ್ಡಿ ಇರ್ತದೆ. ಪಾವತಿ ಅವಧಿ ಬಂದು ನೀವು ಯಾವಾಗ 3 ವರ್ಷದಿಂದ 5 ವರ್ಷ ಒಳಗಡೆ ಕಟ್ಟಬೇಕು. ಮತ್ತು ಪೂರ್ವ ಪಾವತಿ ದಂಡ ಏನು ಇರೋದಿಲ್ಲ. ಓಕೆ, ಮುದ್ರಾ ಸಾಲದ ಪ್ರಯೋಜನಗಳು ನಿಮ್ಮೆಲ್ರಿಗೂ ಗ್ಯಾರಂಟಿ ಅಥವಾ
ನಿಮ್ಗೆ ಯಾವುದೇ ಸಾಕ್ಷಿ ಇರೋದಿಲ್ಲ, ಜಾಮೀನು ಅಗತ್ಯವಿರೋದಿಲ್ಲ, ಯಾವುದೇ ಪ್ರೊಸೆಸಿಂಗ್ ಫೀಸು ಬ್ಯಾಂಕಿನವರಾಗಲೇ ಗೋಲ್ಡ್ ಲೋನ್ ಇಟ್ಟರೆ ಪ್ರೊಸೆಸಿಂಗ್ ಫೀಸ್ ಅಂತ ಇರುತ್ತೆ. ಆ ಪ್ರೊಸೆಸಿಂಗ್ ಫೀಸ್ ಅನ್ನೋದು ಇರೋದಿಲ್ಲ ಇಲ್ಲಿ. ಓಕೆ, ಕಡಿಮೆ ಬಡ್ಡಿ ದರ ಇರ್ತದೆ. ಮಹಿಳೆಯರಿಗೆ ವಿಶೇಷ ಪ್ರೋತ್ಸಾಹ ಸಿಕ್ಕಂಗಾಗ್ತದೆ ಮತ್ತು ವ್ಯವಹಾರ ವೃದ್ಧಿಗೆ ಸಹಕಾರ ನೀಡಿ ಅವ್ರನ್ನ ಸ್ವಲ್ಪ ಡೆವಲಪ್ಮೆಂಟ್ ಮಾಡಿದಂತೆ ಆಗ್ತದೆ. ಮುದ್ರಾ ಸಾಲದಿಂದ ತಾವೆಲ್ಲರೂ ಲಾಭವನ್ನು ಪಡೆದುಕೊಳ್ಳಬಹುದು. ಸಣ್ಣ ಸಣ್ಣ ಹೋಟೆಲ್, ಅಂಗಡಿ ಮತ್ತು ಸೇವಾ ಕೇಂದ್ರಗಳ ಮಾಲೀಕರು, ಹಾಲು, ತರಕಾರಿ, ಮೀನು ಮಾರಾಟಗಾರರು ಮತ್ತು ಕಶಲ ಕರ್ಮಿಗಳು ಮತ್ತು ಕಟ್ಟಿ ಆಗಲಿ, ಬಟ್ಟೆ ಮಾಡ್ತಕ್ಕಂಥವ್ರು ಆಗಲಿ, ಸಣ್ಣ ಕೈಗಾರಿಕೆ ಮಾಲೀಕರಾಗಲಿ, ಆಟೋ, ಟ್ಯಾಕ್ಸಿ ಅಥವಾ ಟ್ರಾವೆಲ್ಲು, ಬಿಸ್ನೆಸ್ಸು ಮಾಡ್ತಕ್ಕಂಥವ್ರು, ಮಹಿಳಾ ಸ್ವಸಹಾಯ ಸಂಘಗಳು ಮುದ್ರಾ ಲೋನನ್ನು ತೆಗೆದುಕೊಳ್ಳಬಹುದು. ಓಕೆ ಫ್ರೆಂಡ್ಸ್, ಇಷ್ಟು ನಾನು ಹೇಳಿರ್ತಕ್ಕಂಥ ಮುದ್ರಾ ಸಾಲಕ್ಕೆ ಅರ್ಜಿ ಸಲ್ಲಿಸ್ತಕ್ಕಂಥ ಪ್ರಧಾನಮಂತ್ರಿ ಮುದ್ರಾ ಸಾಲ ಯೋಜನೆ. ಇದು ಗ್ಯಾರಂಟಿಯಾಗಿ ನೀವು ಕರೆಕ್ಟಾಗಿ ಮಾಹಿತಿಯನ್ನು ಅಪ್ಲೋಡ್ ಮಾಡಿಕೊಂಡ್ರೆ ನಿಮಗೆ ಲೋನು ಸಿಗ್ತದೆ. ಓಕೆ ಫ್ರೆಂಡ್ಸ್, ಇಷ್ಟೊತ್ತು ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಹೇಳ್ತಾನೆ. ಹೀಗೆ ನಿಮ್ಮ ಸಪೋರ್ಟ್ ನಿರಂತರವಾಗಿ ಇರಲಿ. ಯಾರು ಹೊಸಬ್ರು ಈ ವಿಡಿಯೋವನ್ನು ನೋಡ್ತಿದ್ದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಆಲ್ ಅಂತ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿಯ ಯುವಕ. ಧನ್ಯವಾದಗಳೊಂದಿಗೆ.